ಈಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಎಲ್ಲಿಯವರೆಗೂ ಅಂದರೆ ಈ ದೇಹ ಮಣ್ಣಿಗೆ ಹೋಗುವವರೆಗೂ ನಮ್ಮೊಟ್ಟಿಗೆ ಆ ಆತ್ಮ ಇದ್ದೇ ಇರ್ತಾರೆ. ಹಲ್ಲೆಲೂಯ. ಕೆಲವೊಮ್ಮೆ ನಾನು ತಿಳ್ಕೊಂಡಿದ್ದೆ, ಯಾರೋ ಒಂದು ತಪ್ಪು ಮಾಡುವಾಗ ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಬಿಡ್ತಾ ಇಲ್ಲ, ಇವರಿಂದ ಆತ್ಮ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ದೇವರು ಹೇಳ್ತಾರೆ, ನಿನ್ನ ತಪ್ಪನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ದೇವರು ಏನ್ ಮಾಡ್ತಾರಂತೆ, ನಮ್ಮಲ್ಲಿರುವ ಆತ್ಮನ್ನು ನಡೆಸುವಂತವರಾಗಿರ್ತಾರೆ. ಅದು ಮಾತ್ರ ಅಲ್ಲ, ಕೆಲವೊಮ್ಮೆ ಆ ಪರಿಶುದ್ಧ ಆತ್ಮನು ದುಃಖ ಪಡುವವರಾಗೂ ಇರ್ತಾರೆ. ಅಯ್ಯೋ, ಈ ಮಗಳಿಗೂ ಎಷ್ಟೇ ನಾನು ಹೇಳಿದ್ರೇನು ಮತ್ತೆ ಮತ್ತೆ ಇವರು ತಪ್ಪು ಮಾಡಕ್ ಹೋಗ್ತಾರಲ್ಲ ಅಂತ ಆ ಪರಿಶುದ್ಧ ಆತ್ಮನು ನಮ್ಮಲ್ಲಿದ್ದು ನೊಂದುಕೊಳ್ಳುವಂತವನಾಗಿರ್ತಾನೆ. ಯಾಕಂದ್ರೆ ಆ ಪರಿಶುದ್ಧ ಆತ್ಮನು ಮಾತನಾಡುವವರಾಗಿರ್ತಾರೆ. ಪರಿಶುದ್ಧ ಆತ್ಮನಿಗೆ ತಿಳುವಳಿಕೆ ಇದೆ, ಪರಿಶುದ್ಧ ಆತ್ಮನಿಗೆ ಮನಸ್ಸು ಇದೆ, ಪರಿಶುದ್ಧ ಆತ್ಮನಿಗೆ ಸಹಾಯ ಮಾಡುವ ಶಕ್ತಿ ಇದೆ. ಎಲ್ಲವೂ ಒಬ್ಬ ಮನುಷ್ಯ ಹೇಗಿರ್ತಾನೋ ಹಾಗೆಯೇ ಆ ಪರಿಶುದ್ಧ ಆತ್ಮನು ಇರ್ತಾನೆ. ಇವಾಗ ಇನ್ನೊಬ್ಬ ಮನುಷ್ಯನಿಗೆ, ನಾವು ಜೊತೆಯಲ್ಲಿದ್ದಂಥ ಮನುಷ್ಯನಿಗೆ ನಾವು ದುಃಖಪಡಿಸುವಾಗ ಯಾವುದೋ ಒಂದು ವಿಷಯದಲ್ಲಿ ಆ ಮನುಷ್ಯ ದುಃಖ ಪಡ್ತಾನ ಇಲ್ವಾ? ಅದೇ ರೀತಿನೇ ಪರಿಶುದ್ಧ ಆತ್ಮನು ದುಃಖಿಸುವಂತವನಾಗಿರ್ತಾನೆ. ಪರಿಶುದ್ಧ ಆತ್ಮನನ್ನು ದುಃಖಿಸಬೇಡಿ ಅಂತ ವಾಕ್ಯ ಹೇಳುತ್ತೆ. ಮತ್ತೆ ಪರಿಶುದ್ಧ ಆತ್ಮನು ಪ್ರಕಾಶಿಸುವಂತ ಆತ್ಮನಾಗಿರ್ತಾನೆ. ಹಂಗಂದ್ರೆ ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಈ ಲೋಕಕ್ಕೆ ಬೆಳಕು. ಇವತ್ತು ಆ ಬೆಳಕಾದ ಯೇಸು ಆತ್ಮನಾಗಿ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಆ ಬೆಳಕನ್ನು ನಂದಿಸಬೇಡಿ. ಹಂಗಂದ್ರೆ ಅದನ್ನ ಏನ್ ಮಾಡಬಾರ್ದು, ನಾವು ದೀಪ ಇದೆ, ಆ ದೀಪನ ಮಕ್ಕರೆ ಹಾಕಿ ಮುಚ್ಚಿಬಿಟ್ರೆ ಬೆಳಕು ಕಾಣಿಸಲ್ಲ. ಆ ರೀತಿ ಆ ಬೆಳಕು ನಮ್ಮಲ್ಲಿ ಯಾವಾಗಲೂ ಪ್ರಕಾಶಿಸಬೇಕಂತ ತಂದೆಯಾದ ದೇವರ ಉದ್ದೇಶ. ಹಲ್ಲೆಲೂಯ. ಆದ್ರಿಂದ ದೇವರು ಹೇಳಿದಂತ ಮಾತು, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾರೆ. ಒಂದು ದಿನಕ್ಕೆ 2 ದಿನಕ್ಕಲ್ಲ, ಅವರು ಸದಾ ನಮ್ಮೊಟ್ಟಿಗೆ ಇರುವಂತ ದೇವರಾಗಿರುತ್ತಾರೆ. ಆಮೇಲೆ ಅಂತ ಹೇಳಿ ಹಾಗೆ ಎಲ್ಲ ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಪಡಿಸೋಣ. ಆಮೇನ್. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮನೆಯ ದಿನ ಸೋಮವಾರ